ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಶ್ರೀಮತಿ KG ವಸಂತಮ್ಮನವರು ಇದ್ದಾರೆ. ಇವರು ಕತ್ತಲಗೆರೆ ಗ್ರಾಮ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಇಲ್ಲಿನ ಒಬ್ಬ ಪ್ರಗತಿಶೀಲ ರೈತ ಮಹಿಳೆ ಅಂತ ನಾವು ಹೇಳ್ಬೋದು. ಇವರು ತರಕಾರಿ ಕೃಷಿ ಜೊತೆಗೆ ಜೇನು ಸಾಕಾಣಿಕೆ ಕುರಿತು, ಜೊತೆಗೆ ಪಾರಂಪರಿಕವಾದ ಒಂದು ನಾಟಿ ಔಷಧಿಯ ಕುರಿತು ಕೂಡ ಇವರು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಪ್ರಚಾರ ಮತ್ತು ಇದರ ಬಗ್ಗೆ ಮಾಹಿತಿ ಮತ್ತು ಇದರಿಂದ ಆಗುವ ಒಂದು ಲಾಭಗಳ ಬಗ್ಗೆ ತಮ್ಮ ಒಂದು ಹೆಸರು ಮಾಡ್ಕೊಂಡಿದ್ದಾರೆ. ಬನ್ನಿ ಈಗ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ ಯಾವ ರೀತಿಯಿಂದ ಅಂತ ಹೇಳಿ. ವಸಂತಮ್ಮನವರೇ, ಪ್ರಥಮವಾಗಿ ತಮಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರಕ್ಕೆ ಸ್ವಾಗತ ಕೋರುತ್ತಾ ನಮಸ್ಕಾರಮ್ಮ. ನಮಸ್ಕಾರ ಸರ್. ಹೇಳಿ, ಈ ನಿಮ್ಮ ಕೃಷಿ ಬದುಕು ಯಾವ ರೀತಿ ಆರಂಭ ಮಾಡಿದ್ರಿ? ಮೊಟ್ಟ ಮೊದಲು ಸಕಲ ಜೀವರಾಶಿಗಳಿಗೆ ಅನ್ನ ಕೊಡುವ ಆ ಭೂಮಿ ತಾಯಿಯನ್ನು ನಮಸ್ಕರಿಸುತ್ತಾ ನನ್ನ ಎರಡು ಮಾತು ಹೇಳ್ತೀನಿ. ನನ್ನ ಕೃಷಿ ಜೀವನ ಬಂದು 1974ನೇ ಇಸ್ವಿಯಿಂದ ಶುರುವಾಯಿತು. ಆವಾಗ ನನ್ನ ಮದುವೆ ಆಗಿದ್ದು. ಅಲ್ಲಿಂದ ನಮ್ಮ ಯಜಮಾನರು ರೈತರು. ಅಲ್ಲಿಂದ ನಂದು ಕೃಷಿ ಜೀವನ ಶುರುವಾಯಿತು. ನಿಮ್ಮ ತವ್ರ ಮನೆಯಲ್ಲಿ ಕೃಷಿ ಇತ್ತು ಸರ್. ನಮ್ಮ ತಾಯಿ ಮಾಡಿಸ್ತಾ ಇದ್ರು, ನಮ್ಮ ತಂದೆರಲ್ಲ, ತಾಯಿ ತರಕಾರಿ ಬೆಳೆ ಮಾಡಿಸ್ತಾ ಇದ್ರು. ಅಂದ್ರೆ ನಿಮ್ಗೇನು ಹೊಸದೇನಿಲ್ಲ? ಅಲ್ಲ ಸರ್, ಗಂಡನ ಮನೆ ಬಂದ್ಮೇಲೆ ನಿಮ್ಗೇನು ಹೊಸದೇನಲ್ಲ? ಅಷ್ಟೇ ಅಲ್ಲ, ಅಂದ್ರೆ ತಾಯಿ ಮನೆಯಲ್ಲಿ ನಾವು ಹೊರಗಡೆ ಹೋಗ್ತಿರ್ಲಿಲ್ಲ, ನೋಡ್ತಿದ್ವಿ ಅಷ್ಟೇ. ಮಾಡದ್ನ ನೋಡ್ತಿದ್ರಿ. ಮಾಡ್ತಾ ಇದ್ರು. ಈಗ ತರಕಾರಿ ಬೆಳೆ ಅಂತ ಹೇಳ್ತಾ ಇದ್ದೀರಿ. ಯಾವ ಒಂದು ತರಕಾರಿ ಬೆಳೆಗಳನ್ನ ಬೆಳಿತಿದ್ರಿ ಸರ್? ಸೊಪ್ಪಿನಲ್ಲಿ ಒಂದು 10-12 ವಿಧಾನಗಳು ಸೊಪ್ಪಿಂದು. ಬದನೆಯಲ್ಲಿ 6 ವೆರೈಟಿ, ಬೆಂಡೆಯಲ್ಲಿ 4 ವೆರೈಟಿ, ಸೋರೆಕಾಯಿಯಲ್ಲಿ 3 ವೆರೈಟಿ, ಆಮೇಲೆ ತುಪ್ಪಿರಿಕಾಯಿ, ಹೀರೆಕಾಯಲ್ಲಿ 2 ವೆರೈಟಿ, ಟೊಮೊಟೊದಲ್ಲಿ 2 ವೆರೈಟಿ, ಬ್ಲಾಕ್ ಮತ್ತು ರೆಡ್. ಆಮೇಲೆ ಇತರ ಬಳ್ಳಿ ತರಕಾರಿಗಳು, ಚತುರ್ಭುಜ ಅವರೆ ಮತ್ತು ಬಳ್ಳಿ ಪೊಟ್ಯಾಟೊ, ಹಾಗಲ, ಎಲ್ಲ ತರ. ಆಮೇಲೆ ಇದು ಎಲ್ಲ ಹೇಗೆ ಬಂತು? ಇದು ಯಾವ ನಮ್ಮ ತಾಯಿಯಿಂದ ಬಂದಿದ್ದು. ಅಂದ್ರೆ ಪಾರಂಪರಿಕವಾಗಿ ಅವರು ದೇಸಿ ಬೀಜಗಳನ್ನ ಉಳಿಸಿ ಬೆಳೆಸಿ ಅದನ್ನ ಸಂರಕ್ಷಣೆ ಮಾಡ್ಕೊಂತ ಬಂದಿದ್ರು. ಅದರಿಂದ ಇದು ಬಂತು ಅಂತ ಹೇಳ್ತೀರಾ? ಇದನ್ನ ಈಗ 20 ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ ಸರ್ ನಾವು. ಅದರೆಲ್ಲ ನಾನು ತರಕಾರಿ ಹಾಕ್ತಿರ್ ಜಾಗ ಇರ್ಲಿಲ್ಲ. ಎಲ್ಲ ಭತ್ತ ಕಬ್ಬು ಬೆಳಿತಾ ಇದ್ರು, ಅಡಿಕೆ ಹಾಕಿದ್ರು. ಆ ಊರ ಪಕ್ಕದಾಗ ಒಂದು 3/4 ಎಕರೆ ಗದ್ದೆ ಇದೆ ಸರ್ ನಮ್ದು. ಆ ಗದ್ದೆನೆ ನಾವು ಮನೆ ಕಟ್ಟಕ್ಕೆ ಅಂತ ಉಪಯೋಗಿಸಿದ್ವಿ. ಅವಾಗ ಅಲ್ಲಿ ಒಂದು ಮನೆ ಕಟ್ಕೊಂಡು, ಹಸು ಕಟ್ಕೊಂಡು ನಾವು ಈ ತರಕಾರಿ, ಹಣ್ಣಿನ ಗಿಡಗಳು, ಔಷಧಿ ಸಸ್ಯಗಳು ಮತ್ತು ಜೇನು ಪೆಟ್ಟಿಗೆ ಇಷ್ಟು ನಾವು ಶುರು ಮಾಡಿದ್ವಿ ಸರ್. ಈಗ ಈ ತರಕಾರಿ ಬೆಳೆಗಳಿಗೆ ಉಪಯೋಗಿಸ್ತಕ್ಕಂಥ ಒಂದು ಒಳಸುರಿಗಳಿಗೆ ಬಂದರೆ, ಆಮೇಲೆ ಗೊಬ್ಬರಕ್ಕೆ ಅಂತಂತ ಹೇಳಿ ಬಂದರೆ ಏನೇನು ಗೊಬ್ಬರ ಉಪಯೋಗಿಸ್ತೀರಿ ಹೇಳಿ? ಸರ್, ನಾನು ಮೊಟ್ಟ ಮೊದಲು ತಿಪ್ಪೆ ಗೊಬ್ಬರ ಸರ್ ಹಾಕ್ತಾ ಇದ್ದದ್ದು. ತಿಪ್ಪೆ ಗೊಬ್ಬರ, ಅದನ್ನು ಬಿಟ್ಟರೆ ಜೀವಾಮೃತ. ಅಂದರೆ ಇತ್ತೀಚೆಗೆ ಈಗ ಒಂದು 7-8 ವರ್ಷದಿಂದ ನಾನು ಜೀವಾಮೃತ, ಗೋಕೃಪಾಮೃತ ಮತ್ತು ಎರೆಹುಳದ ಗೊಬ್ಬರ ಇಷ್ಟು ಮಾಡ್ತಾ. ಆಮೇಲೆ ತರಗೆಲೆ ಎಲ್ಲ ಅದನ್ನೆಲ್ಲ ಕಳೆ ಹಾಕಿ ಅದನ್ನ ಕಳಿಸಿ ಅದನ್ನ ಉಪಯೋಗಿಸ್ತಾನೆ ಸರ್. ಅದನ್ನು ಉಪಯೋಗಿಸ್ತಾ ಇದ್ದೀರಾ? ಈ ನಾ ಇದು ಗೊಬ್ಬರ ಹಾಕಿಲ್ಲ ಸರ್, ಸರ್ಕಾರಿ ಗೊಬ್ಬರ ಉಪಯೋಗಿಸೋದಿಲ್ಲ ಸರ್. ನಾವು ಉಪಯೋಗಿಸೋದಿಲ್ಲ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ. ಹೌದು, ನಮ್ಮ ಮನೆ, ನಮ್ಮ ಮಕ್ಕಳು, ಪರಿಸರ ಉಳಿಸ್ಬೇಕು ಅಂತ ನಾವು ಮೊದಲಿಂದಲೂ ಸಾವಯವದಲ್ಲೇ ಸರ್ ನಾವು ಬೆಳೀತಾ ಇರೋದು. ಭತ್ತ ಒಂದು 1/2 ಎಕರೆ ಭತ್ತನು ಸಾವಯವದಲ್ಲಿ ಬೆಳೀತಾ ಇದ್ದೀರಾ? ಮನೆಗೋಸ್ಕರ ಜೀವಾಮೃತದಲ್ಲಿ ಬೆಳಿತೀನಿ ಸರ್ ಅದನ್ನ. ಭತ್ತ ಸರ್. ಈಗ ಜೇನು ಪೆಟ್ಟಿಗೆ, ಇದು ಜೇನು ಕೃಷಿ, ಇದಕ್ಕೋಸ್ಕರ ತರಬೇತಿ ತಗೊಂಡಿದ್ದೀರಾ ಅಥವಾ ನಿಮ್ಮ ಅಕ್ಕಪಕ್ಕ ರೈತರಿಂದ ಕಲ್ತಿದ್ದೀರಾ? ತರಬೇತಿ ಒಂದು 4 ಸರಿ ಆಗಿದೆ. ಎಲ್ಲಿ? ನಮ್ಮ ಕತ್ಲಗಿರಿ ಫಾರಂ ನಲ್ಲಿ ಸರ್. ಅದಕ್ಕೂ ಮುಂಚೆ ತರಬೇತಿ ಇರ್ಲಿಲ್ಲ, ಮಗ ತರಬೇತಿ ತಗೊಂಡಿದ್ರು. ಹಂಗಾಗಿ 4 ಬಾಕ್ಸ್ ತಗೊಂಡ್ವಿ. ಚೆನ್ನಾಗಾಯ್ತು ಸರ್ ಅದು. 1 ವರ್ಷಕ್ಕೆ ಒಂದು 24 ಕೆಜಿ ತುಪ್ಪ ಬಂತು. ಆಮೇಲೆ ನಾನು ಭಾರತೀಯ ಕಿಸಾನ್ ಸಂಘದ ರಾಜ್ಯ ಉಪಾಧ್ಯಕ್ಷ ಆಗಿದ್ದೆ. ಹೊರ ರಾಜ್ಯಗಳಿಗೆ ಹೋಗ್ತಾ ಇದ್ದೆ ನಾನು. ಒಂದೊಂದು ವಾರ ಹೋಗ್ಬೇಕಾಗಿತ್ತು ಸರ್ ನಾನು ಹೋದ ಟೈಮ್ನಲ್ಲಿ ಜೇನು ಬಾಕ್ಸ್ ನೋಡೋರ್ ಇಲ್ದಂಗೆ ಆಯ್ತು ಸರ್ ಅದು. ಹುಳುಗಳೆಲ್ಲ ಹೋಗ್ಬಿಟ್ಟು ಅವಕ್ಕೆ ಆಹಾರ ಇಲ್ದಂಗಾಗಿ ಮತ್ತೆ ನಾನು ಬಿಟ್ಟೆ ಸರ್. ಬಿಟ್ಟು ಈಗ ಒಂದು 3 ವರ್ಷದಿಂದ ಕತ್ಲಗಿರಿ ಫಾರಂನಲ್ಲೇ ಟ್ರೈನಿಂಗ್ ತಗೊಂಡು 2 ಬಾಕ್ಸ್ ತಂದು ಈಗ 8 ಬಾಕ್ಸ್ ನಾನು ಜೇನು ಇಡ್ತೀನಿ ಸರ್. ಇದು ವರ್ಷ ಪೂರ್ತಿ ಇಡ್ತೀರಾ? ಹೌದು ಸರ್, ವರ್ಷ ಪೂರ್ತಿ ಇಡ್ತೀವಿ ಸರ್ ನಾವು. ಮಳೆಗಾಲ, ಚಳಿಗಾಲ ಇರ್ಲೇಬೇಕು ಸರ್. ಅವು ಬದುಕಿಸ್ಬೇಕಲ್ಲ ನಾವು, ಇರ್ಲೇಬೇಕು. ಇಳುವರಿ ಯಾವ ಸಮಯದಲ್ಲಿ ಜಾಸ್ತಿ ಬರುತ್ತೆ ಅಂತ ಹೇಳ್ತೀರಾ ಸರ್? ಈಗ ಜನವರಿಯಿಂದ, ಈಗ ಮಾವು ಶುರು ಆಯ್ತಲ್ಲ, ಮಾವಿನ ಮತ್ತು ಅಡಿಕೆ, ತೆಂಗಿನ ಹೂವು, ಹಂಗಾಗಿ ಜನವರಿಂದ ಶುರು ಆಗುತ್ತೆ ಸರ್. ಜನವರಿಂದ ಮಳೆ ಬೀಳೋ ತನಕಲೂ ನಾವು ಜೇನುತುಪ್ಪ ತೆಗಿಬಹುದು ಸರ್. ಈ ಸರಿ ತೆಗೆದಿಲ್ಲ ಸರ್, ಸ್ವಲ್ಪ ಲೇಟ್ ಆಗಿದೆ. ಚಳಿ ಬಂತಲ್ಲ, ಹೂಗಳಿಲ್ಲ, ನಾವಿನ್ನೂ ತೆಗೆದಿಲ್ಲ. ಫೆಬ್ರವರಿಯಿಂದ ತೆಗಿತೀವಿ ನಾವು. ಮಳೆಗಾಲದಲ್ಲಿ ನಾವು ಜ್ಯೂಸ್ ಕೊಡ್ಬೇಕು ಸರ್. ನಾವು ಜೇನು ಜ್ಯೂಸ್ ಕೊಡ್ಲೇಬೇಕು. ಚಳಿಗಾಲದಲ್ಲೂ ಏನಿರಲ್ಲ, ಅವಕ್ಕೆ ಆಹಾರ ಕೊಡ್ಬೇಕು.
ಫೆಬ್ರವರಿಯಿಂದ ನಾವು ತುಪ್ಪ ತೆಗಿಬೋದು ಸರ್. ಒಂದು ಬಾಕ್ಸ್ ಜೇನುಪೆಟ್ಟಿಗೆ ಒಂದು 4 ಕೆಜಿ ತುಪ್ಪ ತೆಗಿಬೋದು ಸರ್ ನಾವು. 4 ಕೆಜಿ ತಿಂಗಳಿಗೆ 4 ಕೆಜಿ ತುಪ್ಪ ತೆಗಿಬೋದು. ತಿಂಗಳಿಗೆ ಈ ತರಕಾರಿ ಬೆಳೆ ಹೇಳ್ತಾ ಇದ್ದೀರಿ, ಈಗ ವಿವಿಧ ತರಹದ ಒಂದು ಬೆಳೆಗಳು ಹೇಳ್ತಾ ಇದ್ದೀರಿ. ಸಾವಯವ ಕ್ರಮದಲ್ಲೇ ಇದು ಮಾರುಕಟ್ಟೆ ಮಾಡ್ತೀರೋ ಇಲ್ಲ ಮನೆ ಉಪಯೋಗಿಸೋ ಅಥವಾ ಸುತ್ತಮುತ್ತ ರೈತರಿಗೆ? ಮನೆಯಲ್ಲಿ ಉಪಯೋಗಿಸೋದು, ಸುತ್ತಮುತ್ತ ನನಗೆ ಬೇಕಾದ್ರಿಗೆ ಕೊಡೋದು. ಬೀಜಗಳು ಫಸ್ಟ್ ಬೀಜ ಸರ್ ನಾನು ಉಳಿಸ್ಕೊಳ್ಳೋದು ಸರ್. ಬೀಜಕ್ಕೋಸ್ಕರ ನಾನು ತರಕಾರಿ ಅಂದ್ರೆ ವರ್ಷ ಅದನ್ನ ಉಳಿಸ್ಕೋಬೇಕು ನೀವು. ಕೆಲವರು ರೈತರಿಗೆ ಕೊಡ್ತೀನಿ ಸರ್ ನಾನು. ಬೀಜಗಳು ಮಾರಾಟ ಮಾಡ್ತೀನಿ. ಮೊದಲೆಲ್ಲ ಹಾಗೆ ಕೊಡ್ತಾ ಇದ್ದೆ, 4 ಬೀಜ ಕೊಟ್ರೆ ನಿಮಗೆ 8 ಬೀಜ ಕೊಡ್ರಿ ಅಂತ ವಾಪಸ್ಸು. ಅವ್ರು ಯಾರು ವಾಪಸ್ ಕೊಡ್ಲಿಲ್ಲ. ಹಾಗಾಗಿ ನಾನು ಬೀಜಗಳು ಈಗ ಮಾರಾಟ ಕೊಡ್ತಾ ಇದ್ದೀನಿ ಸರ್. 20 ರೂಪಾಯಿ 10, 15 ಬೀಜದ ಮೇಲೆ ಹೋಗುತ್ತೆ ಸರ್. ಬೀಜದ ಮೇಲೆ ಅಂದ್ರೆ ಯಾವ ತಳಿ ಬೀಜ ಅಂತ. ಈಗ ಸೊಪ್ಪಿನ ಬೀಜ ಆದ್ರೆ ಬೇರೆ, ಆಲೂಗಡ್ಡೆ ಬಳ್ಳಿ ಆಲೂಗಡ್ಡೆ ಅಂತ ಹೇಳಿದಿರಿ, ಟೊಮೆಟೊದಲ್ಲಿ ಹೇಳಿದಿರಿ, ಆಮೇಲೆ ತರಕಾರಿಗಳು ಹೀರೆಕಾಯಿ, ತುಪ್ಪದ ಹೀರೆಕಾಯಿ ಇದೆಲ್ಲ ಹೇಳಿದಿರಿ. ಸೊ ಇದರ ಆ ಬೆಳೆಗಳ ಮೇಲೆ ಹೋಗುತ್ತೆ ಅಂತ ಹೇಳ್ತೀರಾ. ಇದಕ್ಕೆ ಏನು ಈಗ ತಮ್ಮ ಒಂದು ಅನುಭವದಲ್ಲಿ ಈಗ ಕೀಟಗಳಾಗಿರ್ಲಿ, ರೋಗಗಳಾಗಿರ್ಲಿ ಬಂದಿರೋ ಒಂದು ಉದಾಹರಣೆ ಉಂಟು ಸರ್. ಅದಕ್ಕೆ ನಾವೇನ್ ಮಾಡ್ತೀವಿ, ಹಸಿ ಶುಂಠಿ, ಹಸಿಮೆಣಸಿ, ಖಾರದ ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ನೀರುಳ್ಳಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸರ್ ರುಬ್ಬೋದು. ರುಬ್ಬಿ ಅದನ್ನ ಒಂದ್ ದಿವಸ ಇಡ್ತೀವಿ ಸರ್. ಹಂಗೆ ಇಟ್ಟು ಬಟ್ಟೆಯಲ್ಲಿ ಸೋಸ್ತೀವಿ, ಕಾಟನ್ ಬಟ್ಟೆಯಲ್ಲಿ ಸೋಸಿ ಅದನ್ನ ನೀರಿಗೆ ಹಾಕಿ ಸ್ಪ್ರೇ ಮಾಡ್ತೇವೆ ಸರ್. ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಕೀಟ ಕಡಿಮೆ ಆಗ್ತವೆ. ಕೆಲವಾರು ಸರಿ ಅದನ್ನು ಮಾಡಕ್ ಆಗ್ಲಿಲ್ಲ ಅಂದ್ರೆ ಈ ಬೂದಿ ಇರ್ತಲ್ಲ ಸರ್, ಒಲೆ ಬೂದಿ, ನೀರಲ್ಲಿ ಬೂದಿ ಸಾಕಷ್ಟು ಸಿಗುತ್ತೆ ನಮ್ಮಲ್ಲಿ. ಆ ಬೂದಿನೇ ಮೇಲೆ ಹಾಕ್ಯಂತ ಹೋಗ್ಬಿಡ್ತು ಸರ್. ಹೋಗ್ಬಿಡ್ತಾವ ಸರ್. ಬೂದಿ ಹಾಕಿದ್ರೆ ಹೋಗ್ಬಿಡ್ತದೆ ಸರ್. ಅದು ಹೋಗ್ಬಿಡ್ತಾವ. ಯಾಕಂದ್ರೆ ತಿನ್ನಕ್ಕಾಗಲ್ಲ, ಏನ್ ತಿಂತಾವು, ಬೂದಿ ತಿನ್ಬೇಕು. ಇವಾಗ ಏನ್ ಬೆಳಿ ಇದು ಇರ್ತದಲ್ಲ, ಆ ಇದಕ್ಕೆ ಮಾತ್ರ ನಾವು ಸ್ಪ್ರೇ ಮಾಡ್ಲೇಬೇಕು ಸರ್. ಬೇವಿನ ಎಣ್ಣೆ ಅದನ್ನು ಸ್ಪ್ರೇ ಮಾಡೋದು ಉಂಟು. ಹಿಂಗಿನ ನೀರು ಅದನ್ನು ಸ್ಪ್ರೇ ಮಾಡಿದ್ವಿ ಸರ್ ನಾವು. ಹಿಂಗು ಹೌದು, ಅದನ್ನು ಸ್ಪ್ರೇ ಮಾಡಿದ್ರೆ ಹೋಗುತ್ತೆ ಸರ್. ಕೆಲವಾರು ಸೊಪ್ಪಿನ ಎಲೆಗಳು ಕಳೆ ಹಾಕಿ ಅದನ್ನು ಸ್ಪ್ರೇ ಮಾಡಿದ್ವಿ ಸರ್. ಲಂಟನ್ನು, ಎಕ್ಕೆ, ಬೇವು, ಹೊಂಗೆ ಇವೆಲ್ಲ ಕಳೆ ಹಾಕಿ ಅದನ್ನು ಸ್ಪ್ರೇ ಮಾಡಿದ್ವಿ ಸರ್. ಅದು ಸ್ಪ್ರೇ ಮಾಡಿದೆ. ಬಟ್ ಇದು ಕಡಿಮೆ ಜಮೀನು ಇದ್ರೆ ಮಾಡಬಹುದು, ಜಾಸ್ತಿ ಇದ್ರೆ ಜಾಸ್ತಿ ಪ್ರಮಾಣದಾಗ ಮಾಡ್ತಾರೆ ಸರ್. ಅದನ್ನ ಮಾಡಿದ ಉಂಟು. ಈ ಶಿವಮೊಗ್ಗ ಆಮೇಲೆ ಉತ್ತರ ಕರ್ನಾಟಕ ಎಲ್ಲ ಮಾಡಿದಾರೆ ಸರ್, ಚೆನ್ನಾಗಿ ಮಾಡಿದಾರೆ. ನಾನು ಈಗ ಒಂದು 1/2 ಎಕರೆಯಲ್ಲಿ ನೀವು ಪ್ರಯೋಗಶೀಲವಾಗಿ ಮಾಡಿದ್ರಿ ಸರ್. ಎಲ್ಲಾ ತರ ಹಣ್ಣಿನ ಗಿಡದು, ರಾಮ, ಲಕ್ಷ್ಮಣ, ಆಮೇಲೆ ಸಪೋಟೊ 8 ವೆರೈಟಿ, ಮಿಯಾಜಾಕಿ ಅದು ಮಾವು ಇದೆ, 8 ವೆರೈಟಿ ಮಾವು ಇದೆ, ಹಲಸು 4 ವೆರೈಟಿ ಹಲಸು, ಕಂಚಿಕಾಯಿ, ನಿಂಬೆಕಾಯಿ, ಎಲ್ಲಾ ತರ. ಅಂದ್ರೆ ನಿಮ್ಗೆ ಯಾವುದೇ ಒಂದು ಪದಾರ್ಥ ಹೊರಗಿನ ತಗೊಳಕ್ಕೆ ಇಲ್ಲ ಸರ್. 5 ವೆರೈಟಿ ಇದೈತೆ. ಬಾಳೆ ಇದೆ ಸರ್, 5 ವೆರೈಟಿ. ಕೆಂಪು ಬಾಳೆನೂ ಇದೆಯಾ? ಕೆಂಪು ಬಾಳೆ ಇದೆ, ಕೇರಳದ ಐತಿ, ಆಮೇಲೆ ಏಲಕ್ಕಿ ಬಾಳೆ, ನಮ್ಮ ಮೈಸೂರು ಅದು ಐತಿ ಸರ್, ನಂಜನಗೂಡು ರಸಬಾಳೆ, 2 ಇದೆ, ಪಚ್ಚಿ ಬಾಳೆ ಎಲ್ಲ ಹಾಕಿದ್ದೇನೆ ಸರ್. ಓಕೆ. ಆಮೇಲೆ ಇದ್ರ ಜೊತೆಗೆ ತಾವು ಔಷಧಿ ಸಸ್ಯಗಳನ್ನ ಬೆಳೆಸ್ತಾ ಇದ್ದೀರಿ, ಮತ್ತೆ ಜೊತೆಗೆ ಪಾರಂಪರಿಕವಾದ ಒಂದು ನಾಟಿ ವೈದ್ಯಕೀಯ ಪದ್ಧತಿ ಕೂಡ ತಾವು ಮಾಡ್ತಾ ಇದ್ದೀರಿ ಸರ್. ಇದು ನನ್ನ ಕೊರೋನಾ ಟೈಮ್ನಾಗೆ ನನಗೆ ಉಪಯೋಗ ಬಂತು ಸರ್. ಇದು ನಮ್ಮ ತಂದೆರು ಜರಿ ಮತ್ತು ಚೇಳು ಹಾವು ಕೊಡ್ತಾ ಇದ್ರು. ಅವ್ರು ಮೂಲತಃ ಅಜ್ಜನ ಕಾಲದಲ್ಲೂ ಅವ್ರು ಮಾಡ್ತಾ ಇದ್ರು. ಇಲ್ಲಿ ನನ್ನ ಗಂಡನ ಮನೇಲಿ ಹಸುಗಳಿಗೆ ಕೊಡ್ತಾ ಇದ್ರು ನಮ್ಮ ಮಾವರು. ಅದು ನನಗೆ ಕೊರೋನಾ ಟೈಮ್ನಲ್ಲಿ ಅದು ಉಪಯೋಗ ಬಂತು ಸರ್ ನನಗೆ. ಈ ಕಷಾಯಗಳು ಎಲ್ಲ ಸೊಪ್ಪುಗಳಾಕಿ ನಮ್ಮ ಅಜ್ಜಿ ಒಂದು ಮಾಡೋದು, ನಮ್ಮ ತಾಯಿ ಒಂದು ಅದೆಲ್ಲ ನೋಡ್ಕೊಂಡದ್ದು. ಈ ಕಷಾಯಗಳು ನಾವು ಬೇರೆ ಇದೆಲ್ಲ ತಗೊಂಡು ಕಷಾಯ ಮಾಡೋದು, ಆಮೇಲೆ ಜ್ವರಕ್ಕೆಲ್ಲ ಕೊಡೋದು, ಪೌಡ್ರ್ ಮಾಡೋದು, ಈ ಅಮೃತ ಬಳ್ಳಿ ಪೌಡ್ರು, ನೆಲೆ ಪೌಡ್ರು ಇವೆಲ್ಲ ಮಾಡಿ ಅದಕ್ಕಾಗಿ ಜೇನ್ಸ್ ಹಾಕಿದ್ ಸರ್ ನಾನು. ಸಸ್ಯಗಳು ಹಾಕಿದ್ದೀನಿ, ಸಸ್ಯಗಳ ಜೊತೆಗೆ ಜೇನು ಬೇಕು ಸರ್. ಅದಕ್ಕೆ ನನಗೆ ಪ್ಯೂರ್ ಜೇನ್ ಸಿಗ್ತಾ ಇಲ್ಲ, ಹಂಗಾಗಿ ನಮ್ಮ ಮನೆ ಜೇನ್ ಆದ್ರೆ ಪ್ಯೂರ್ ಇರ್ತದೆ ಅಂತ. ಆಮೇಲೆ ಒಂದು ಹಸು ಸಾಕಿದ್ದೀನಿ ಸರ್, 12 ಹಸುದು 12 ತೆಗೆದು ಮೇಂಟೈನ್ ಮಾಡಕ್ ಆಗಲ್ಲ ಅಂದು ಒಂದೇ ಒಂದು ಹಳ್ಳಿಕಾರ್ ತಳಿ ಇತ್ತು ಸರ್. ಅದು ಕರು, ಒಂದು ಆಕಳು, ಅದು ತಗೊಂಡ್ರು. ಅದು ಕಟ್ಟಿರೋದು ಅಂದ್ರೆ ಈ ಮತ್ತು ಗಂಜಲ ಮತ್ತು ಸಗಣಿಗೋಸ್ಕರ ನಾವು ಅದನ್ನ ಆಕಳ ಕಟ್ಕೊಂಡಿರೋದು. ಅದ್ರ ತುಪ್ಪನು ನಾಟಿ ಹಸುವಿನ ತುಪ್ಪ ಅಲ್ಲ, ಔಷಧಿ ಬರುತ್ತೆ ಸರ್. ಅದು ನಮ್ಮ ಇಮ್ಯುನಿಟಿ ಪವರ್ ಹೆಚ್ಚಿಸುತ್ತೆ, ಹಾಲು, ಮೊಸರು, ತುಪ್ಪ. ಆಮೇಲೆ ಕಣ್ಣು ಪೊರೆ ಬರ್ದಂಗಿರಕ್ಕೆ ನಾಟಿ ಹಸುವಿನ ತುಪ್ಪನ ಯಾವುದು ಹಾಕದಂಗೆ ಬರೀ ಬೆಣ್ಣೆನೆ ಕರಗಿಸಿ ತುಪ್ಪ ಮಾಡಿ ಗಾಜಿನ ಬಾಟ್ಲಿ ಹಾಕಿಟ್ಕೋಬೇಕು ಸರ್. 10 ದಿವಸ ಈ ಕಡೆ 2 ಕಣ್ಣಿಗೆ ಒಂದೊಂದು ಡ್ರಾಪ್ ಹಸುವಿನ ತುಪ್ಪ ಹಾಕ್ಬೇಕು, ಮೂಗಿಗೆ ಒಂದೊಂದು ಡ್ರಾಪ್ ಹಾಕ್ಬೇಕು ಸರ್. ನೈಟ್ ಮಲಕರ ಹಾಕಿ ಸಾಕು. ಅದು ಪ್ಯಾರಾಲಿಸಿಸ್ ಬರಲ್ಲ, ಒಂದು ಕಣ್ಣು ಇದು ಬರಲ್ಲ ಸರ್, ಪೊರೆ ಬರಲ್ಲ. ಯಾವುದೇ ಕಣ್ಣಿನ ಕಾಯಿಲೆಗಳಿಗೆ ನಾಟಿ ಹಸುವಿನ ತುಪ್ಪ ಹಾಕ್ಬೇಕು ಸರ್. ಮೂಗಿಗೆ ಹಾಕಿದ್ರೆ ತಲೆನೋವು ಬರಲ್ಲ, ಈ ಮೈಗ್ರೇನು, ಸೈನಸ್ ಇವೆಲ್ಲ ಯಾವ ಇದು ಬರಲ್ಲ ಸರ್. ತಲೆನೋವು ಬರೋದೇ ಇಲ್ಲ. ಮತ್ತೆ ಇದನ್ನ 10 ದಿವಸ ಹಾಕಿ ನೋಡಿ, ಚೆನ್ನಾಗಿರುತ್ತೆ ಸರ್. ಮತ್ತಿನ್ನ ಯಾವ್ದಾವ್ದ ಒಂದು ನಾಟಿ ಪದ್ಧತಿಗಳನ್ನ ಅನುಸರಿಸ್ತಾ ಇದ್ದೀರಿ, ವೈದ್ಯ ಪದ್ಧತಿಗಳನ್ನ? ಮೂಲವಾದಿಗೆ ಮುಟ್ಟಿದ ಮನಿ ಸೊಪ್ಪು ಸರ್, ಅದ್ರದ ಸಮೂಲ ಅಂದ್ರೆ ಬೇರು, ಆ ಹೂವನ್ನು ತೆಗೆದು ಬೇರು, ಕಾಂಡ, ಸೊಪ್ಪು ಸಮೇತ ಅದನ್ನ ತೊಳೆದ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿ ಅದನ್ನ ಕಷಾಯ ಮಾಡ್ಕೊಂಡು 10 ದಿವಸ ಕುಡ್ರೆ ಮೂಲವಾದ ಹೋಗುತ್ತೆ ಸರ್. ಅದಕ್ಕೆ ಇಷ್ಟೊಂದು ಆಸ್ಪತ್ರೆಗಳಿಗೆ ಹೋಗಿ ಲಕ್ಷಾಂತರ
ಲಕ್ಷಾಂತರ ರೂಪಾಯಿ ಸುರಿದು ಜನ ನಾವು ಊಟ ಮಾಡೋ ಆಹಾರದ ಮೇಲೂ ನಾವು ಸ್ವಲ್ಪ ನಿಗಾ ಇರಬೇಕು. ಯಾವ್ದು ತಿನ್ಬೇಕು ಯಾವ್ದು ಬೇಡ. ಈ ಬದನೆ, ಆಲೂಗಡ್ಡೆ, ಹಸಿಮೆಣಸಿನ್ಕಾಯಿ ಈ ತರ ತಿನ್ಬಾರ್ದು ಸರ್. ಅದು ಒಂದು. ಆಮೇಲೆ ಇನ್ನೊಂದು ಅದೇ ಸಪ್ಪೆಯ ಹೆಣ್ಮಕ್ಳು ಮುಟ್ಟಿನ ದೋಷಕ್ಕೆ ಬರುತ್ತೆ ಸರ್. ಅದು ಅದಕ್ಕೂ ಬರುತ್ತೆ ಸರ್. ಆಮೇಲೆ ಇನ್ನೊಂದು ಐತೆ ಸರ್, ಅದು ಕಾಡು ಬಸಳೆ ಅಂತ. ಕಾಡು ಬಸಳೆ ಅದು ಕಿಡ್ನಿ ಸ್ಟೋನಿಗೆ ಬರುತ್ತೆ ಸರ್. ಅದು ಕಾಡು ಬಸಳೆ ಕಿಡ್ನಿ ಸ್ಟೋನಿಗೆ ಬರುತ್ತೆ ಸರ್. ಅದು ಇದು ತಿಂದ್ರೆ ಕಿಡ್ನಿ ಸ್ಟೋನ್ ಬರೋದಿಲ್ಲ ಸರ್. ಒಂದಗಳು ಹೋಗ್ತದೆ ಅದು ನೋವು ಹೋಗುತ್ತೆ. 7 ದಿನ ಒಂದೊಂದು ಎಲೆ, ಒಂದೊಂದು ಕಾಳು ಮೆಣಸು, ಒಂದು ಕಲ್ಲು ಉಪ್ಪು ಇಷ್ಟು ತಗಂದ್ರೆ 7 ದಿನಕ್ಕೆ ಅದು ಕಿಡ್ನಿ ಸ್ಟೋನ್ ಹೋಗುತ್ತೆ ಸರ್. ಅದು ಬಾಳೆ ರಸ ದಿಂಡಿಂದು ಆ ರಸ ಕುಡಿದ್ರು ಹೋಗುತ್ತೆ ಸರ್ ಕಿಡ್ನಿ ಸ್ಟೋನ್ ಇಂದು. ಅಲ್ಲ, ಯಾಕಂತಂದ್ರೆ ಇದು ಈ ಆಸ್ಪತ್ರೆಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಯ್ತಾರೆ. ಸೊ ಈ ಒಂದು ಪದ್ಧತಿಯಿಂದ ಮಾಡ್ಕೊಂಡ್ರೆ ಸುಲಭ ಅಲ್ವಾ? ಮನೆಯಲ್ಲೇ ಮೈತಲ್ ಸರ್. ಮತ್ತೆ ಅಡುಗೆ ಮನೆಯೇ ಒಂದು ಔಷಧಾಲಯ. ಹೌದು ಹೌದು. ನಮ್ಮ ಸುತ್ತಮುತ್ತ ಕೈ ತೋಟದಕ್ಕೆ ನಾವು ನಮಗೆ ಬೇಕಾದ ವಾಕ್ಯ ತುಳಸಿ ಸರ್. ತುಳಸಿ, ಅಮೃತ ಬಳ್ಳಿ, ಪುದೀನ, ಕರಿಬೇವು ಇವೆಲ್ಲ ಔಷಧಿ ಸಸ್ಯಗಳು ಸರ್ ಇವು. ಇದಲ್ದೇನೆ ಮತ್ತೆ ಈಗ ತಾವು ಹೇಳ್ತಾ ಇದ್ರಿ ದೇಸಿ ಹಸು ಒಂದು ಸಾಕೊಂಡಿದ್ದೀರಿ, 10 ಇದ್ದು ಅದ್ರ ಒಂದು ಇದು ಮಾಡ್ಕೊಂಡು ಅಂತ ಹೇಳ್ತಾ ಇದ್ರಿ. ಏನು ಸಮಸ್ಯೆ, ಏನು ಜಾಸ್ತಿ ಮಾಡೋಕೆ ನೋಡ್ಕೊಳ್ಳೋರಿಲ್ಲ ಅಂತಾನ, ಹೇಗೆ? ಆಳ್ಕೊಳ್ಳೋ ಸಿಗ್ತಾ ಇಲ್ಲ. 12 ಎಕರೆನೂ ತೋಟ ಮಾಡ್ಬಿಟ್ರು, ಅಡಿಕೆ ತೋಟ ಮಾಡಿದ್ರು. ಸುತ್ತ ತೆಂಗು ಹಾಕಿದ್ದಾರೆ, ಸ್ವಲ್ಪ ಕಾಳು ಮೆಣಸು ಮನೆ ಪುರ್ತಕ್ಕೆ, ಅಲ್ಲಿ ಹಣ್ಣು ಹಲಸು ಎಲ್ಲ ಹಾಕಿದ್ದಾರೆ, ಬಾಳೆ ಹಾಕಿದ್ದಾರೆ. ಒಬ್ರಾಗುತ್ತಾರೆ ಸರ್. ಅವ್ರೊಬ್ರು ತೋಟ ಮೇಂಟೈನ್ ಮಾಡಕ್ಕೆ ಸಹಿ, ಇನ್ನೊಬ್ರು ಗೊಬ್ಬರದ ಅಂಗಡಿ ಇಟ್ಟಿದ್ದಾರೆ ಸರ್. ಸಾವಯವ ಗೊಬ್ಬರನು ಬಂತು, ಕೇಳಿದರಿಗೆ ರೌಂಡ್ ಅಪ್ ಅದು ಬೇಕು ಅಂದ್ರೆ ಮತ್ತೆ ಅದನ್ನ ಇಟ್ಟಿದ್ದಾರೆ ಸರ್. ಜಾಸ್ತಿ ಮಾಡ್ತಾರೆ. ಅವ್ರು ಅಲ್ಲಿ ಹೋಗ್ತಾರೆ, ಮನೆಗೆ ನೋಡ್ಕ್ಯಾರು ಸೊಸೆಯರು ನೋಡ್ಬೇಕು. ಒಂದ್ ಆಕಳಾದ್ರೆ ಸಾಕು ಸರ್, ಊಟ ಸಾಕಂತ ಜೀವಾಮೃತ ಮಾಡಕ್ಕೆ. ಆಮೇಲೆ ಹಸು ಇದಾಗ ಕಸ ಬರುತ್ತಲ್ಲ ಸರ್, ಆ ಕಸನು ಅದೆಷ್ಟೈತೆ ಅಂತ ಒಂದು ಪ್ರಮಾಣ, ತೂಕ ಇಷ್ಟೊಂದು ಅಷ್ಟೇ ಬೆಲ್ಲ ಹಾಕಿ, ಗಂಜಲ ಹಾಕಿ, ಅದಕ್ಕೆ ಅಷ್ಟೇ ಮಜ್ಜಿಗೆ ಹಾಕಿ ಒಂದು 3 ತಿಂಗಳು ಅದನ್ನ ಕಳೆ ಇಟ್ಬಿಟ್ರೆ ಅದನ್ನ ನಾವು ಬೆಳೆಗಳು ಸ್ಪ್ರೇ ಮಾಡ್ಬೋದು ಸರ್. ಬಣ್ಣ ಅದ್ರ ಬಣ್ಣನೇ ಚೇಂಜ್ ಆಗುತ್ತೆ, ಉತ್ಕೃಷ್ಟವಾದ ಬೆಳೆ ಬರುತ್ತೆ ಸರ್. ಅದು ನನ್ನ ಅನುಭವ ಆಗೈತೆ ಸರ್ ಅದು. ಆಮೇಲೆ ಈ ಬೆಳೆಗಳಿಗೆ, ತರಕಾರಿ ಬೆಳೆಗಳಿಗೆ ಕಾಯಿಲೆ ಏನಂದ್ವಲ್ಲ, ಫಂಗಸ್ಸು, ಈ ಮುಟ್ರಿಕಿ, ಹುಳಿ ಮಜ್ಜಿಗೆ ಮತ್ತು ಗೋಮೂತ್ರ ಇವೆರಡು ಸಾಕು. ಯಾವುದೇ ರೋಗ ಬರಲ್ಲ, ಕೀಟನೂ ಬರೋದಿಲ್ಲ ಸರ್. ಖರ್ಚು ಎಷ್ಟು ಬರ್ತದೆ ಅಂತ ಹೇಳ್ತೀರಿ? ಖರ್ಚು ನೀವು ಖರ್ಚಿಲ್ಲದೆ ಎಲ್ಲ ಮಾಡ್ತಾ ಇದ್ದೀರಾ ಸರ್? ನನ್ನ ಮನೆದೇ ಅಲ್ಲ, ಗೊಬ್ಬರ ಅದೆಲ್ಲ ಮನೆದೇ. ಈಗ ಏನೋ ನಾವು ಗಿಡದ ಕೆಲಸ ಮಾಡ್ತಾವಲ್ಲ, ಆಳುಗಳು ಕರ್ಕೊಂಡು ಕಳೆ ತೆಗೆಯೋದು, ಕಳೆನೂ ಹೆಚ್ಚಿಗೆ ಮಾಡ್ಸಲ್ಲ ಸರ್. ಕಳೆ ಭಾಳ ಆಯ್ತು ಅಂದ್ರೆ ಏನು ಮಾಡ್ತೀನಿ, ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಅದನ್ನ ಉಳ್ಳಿ ಮತ್ತು ಹೆಸರು ಇಂಥ ಇನ್ನು ಅವರೇ ಹಾಕ್ಬಿಟ್ರೆ ಅದಕ್ಕೆ ಯಾವ ಕಳೆನೂ ಆಗಲ್ಲ ಸರ್. ಹೊಲಕ್ಕೆ ಗೊಬ್ಬರನೂ ಆಗುತ್ತೆ, ಅದು ಆ ಭೂಮಿಗೆ ಗೊಬ್ಬರನೂ ಆಗುತ್ತೆ ಸರ್. ಗೊಬ್ಬರನೂ ಆಗುತ್ತೆ. ಈಗ ನಮ್ಮ ರೈತ ಮಹಿಳೆಯರಿಗೆ ಏನು ಹೇಳ್ತೀರಾ ಸರ್? ಹೊಲದಾಗ ಹೋಗ್ಲಿದ್ರು ಚಿಂತಿಲ್ಲ, ಮನೆ ಸುತ್ತಮುತ್ತ ಜಾಗದಲ್ಲೇ ತರಕಾರಿ ಬೆಳ್ಕೊಂಡು 4 ಟೊಮೊಟೊ, 2 ಬದನೆ, ಬೆಂಡೆ, ಬೀಜ ಎಲ್ಲ ಮಾಡ್ಕೊಂಡು ನಾವು ಅಲ್ಲಿ ಟೈಮ್ ಪಾಸ್ ಮಾಡಿದ್ರೆ ನಮ್ಮ ಮಕ್ಕಳು, ಮನೆಗಿರೋ ಜನಗಳಿಗೆಲ್ಲ ನಾವು ಒಳ್ಳೆ ಆಹಾರ ಕೊಡ್ಬೋದು. ನಮ್ಮ ಕಿಚನ್ ವೇಸ್ಟ್ ಗೊಬ್ಬರ ಮಾಡಿ ಅದಕ್ಕೆ ಉಪಯೋಗಿಸ್ಬೋದು ಅಂತ ಹೇಳ್ತೀರಾ? ಒಂದು ಹಸುನು ಕಟ್ಟಿಗೆ ಅಂದ್ರೆ ಅವರು ಸುಖವಾಗಿರ್ಬೋದು. ಅದನ್ನ ಏನ ಗೊಬ್ಬರ ಹಸುವಿನಿಂದ ಬರ್ತಲ್ಲ, ಗಿಡಗಳಿಗೆ ಹಾಕ್ಬೋದು ಸರ್. ಇಷ್ಟು ಹೇಳ್ತಾನೆ ಸರ್. ಒಳ್ಳೆ ಬೆಳೆ ಬೆಳ್ಕೊಂಡು ಆರೋಗ್ಯವಾಗಿ ಇಡೀ ಮನೆನೇ, ಮತ್ತು ನಾವು ಸಮಾಜಕ್ಕೆ ಒಳ್ಳೆ ನಾವು ಇದನ್ನ ಕೊಡ್ಬೋದು ಸರ್. ನಾವು ಸಂದೇಶ ಕೊಡ್ಬೋದು ಅಂತ ಹೇಳ್ತೀರಾ. ಒಳ್ಳೇದು. ಶ್ರೀಮತಿ KG ವಸಂತಮ್ಮನವರೇ, ಇದುವರೆಗೆ ತಾವು ತರಕಾರಿ ಕೃಷಿ ಜೊತೆಗೆ ಜೇನು ಸಾಕಾಣಿಕೆ ಕುರಿತು, ಜೊತೆಗೆ ಪಾರಂಪರಿಕವಾಗಿ ಏನು ನಾಟಿ ವೈದ್ಯ ಪದ್ಧತಿಯನ್ನು ತಾವು ಅನುಸರಿಸ್ಕೊಂಡು ಹೋಗ್ತಾ ಇದ್ದೀರಿ, ಔಷಧಿ ಬೆಳೆಗಳನ್ನ ಬೆಳ್ಕೊಂಡ್ಬಿಟ್ಟು, ಇದು ತುಂಬ ಒಂದು ಉಪಯುಕ್ತ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ರೈತ ಬಾಂಧವರೇ, ರೈತ ಮಹಿಳೆಯರೇ, ಇವರನ್ನು ತಾವು ಸಂಪರ್ಕಿಸುವುದಾದರೆ ಇವರ ದೂರವಾಣಿ ಸಂಖ್ಯೆ ಹೇಳ್ತೇನೆ: 9482795251. ಇವ್ರನ್ನ ಸಂಪರ್ಕಿಸಿ, ಇವರಿಂದ ಮಾಹಿತಿ ಪಡೆದುಕೊಳ್ಳಿ. ಇವರು ಯಾವ ರೀತಿಯ ತಮ್ಮ ನೆಮ್ಮದಿಯ ಜೀವನವನ್ನು ಸಾಗಿಸ್ತಾ ಇದ್ದಾರೆ, ತರಕಾರಿ, ಜೇನು ಕೃಷಿ ಮತ್ತು ಇನ್ನಿತರೆ ಬೆಳೆಗಳನ್ನ ಬೆಳ್ಕೊಂಡ್ಬಿಟ್ಟು ಅಂತ ತಾವು ಕೂಡ ಇವರು ಹಾಗೇನೆ ಈ ರೀತಿಯಿಂದ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡ್ಬಿಟ್ಟು ತಮ್ಮ ಕೃಷಿ ಜೀವನ ಸಾಗಿಸಿರಿ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಮಾಹಿತಿ ನೀಡೋದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ. ನಿಮಗೂ ಸಹ ಧನ್ಯವಾದಗಳು ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.